स्वागत है आपका बी न्यूज नेशन में। मैं हूं आबिद हुसैन शेख। शिवाजी महाराज पर नारायण गौड़ा की आपत्तिजनक बात का बीजापुर में कड़ा विरोध। आज बीजापुर के शिवाजी सर्कल में मराठा समाज के लोगों ने 2 दिन पहले इंडी के एक कर्नाटक रक्षणा वेदी के समावेश के दौरान राज्य अध्यक्ष टीए नारायण गौड़ा ने शिवाजी महाराज पर आपत्तिजनक टिप्पणी की थी। इसका कड़ा विरोध करते हुए नारायण गौड़ा का पुतला जलाकर आक्रोश व्यक्त किया। शिवाजी महाराज के जय। धिक्कारा धिक्कारा ಅವುಗಳು ಯಾರು ಬರ್ತದೆ ಅವ್ರ ಮುಖಂಡಾಗಿ ಬರ್ತದೆ। ಇಲ್ಲಿ ನಿರ್ಲಜ್ಜತನದ್ದು ಅವ್ರು ಸರಿಯಾಗಿ ತಿಳ್ಕೊಳ್ಳಿ। ಕೇವಲ ಬೆಂಗಳೂರಲ್ಲಿ ಕೆಲವು ಜನರಿಗೆ ಹೆದರಿಸಿ ವಂತಿಗೆ ವಸೂಲು ಮಾಡ್ದಂಗೆ ಅಲ್ಲಿದು ಶಿವಾಜಿ ಅಭಿಮಾನಿಗಳು ನಮ್ಮಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಇದ್ದಾರೆ। ಅವ್ರು ಗನಿಮ ಕಾವಲ ಅಂತ ಯುದ್ಧ ನೀತಿಯನ್ನು ಎಲ್ಲರೂ ಪ್ರಶಂಸೆ ಮಾಡ್ತಾರೆ। ಶಿವಾಜಿ ತಂದೆಯವರು ಬೆಂಗಳೂರು ಹೋಗಿ ಬೆಂಗಳೂರು ಸುಧಾರಣೆ ಮಾಡ್ಯಾರ। ಎಷ್ಟೋ ದೇವಸ್ಥಾನಗಳು ಬೆಂಗಳೂರು ಇದ್ದಾರೆ। ಅವ್ರು ಸರಿಯಾಗಿ ಬೆಂಗಳೂರು ಇದ್ದು ಕಾರಣಪ್ಪ ಶಿವಾಜಿ ಮಹಾರಾಜರು ಇದೆಲ್ಲ ಗೊತ್ತಿದ್ದು ಸಹಿತ ನಾರಾಯಣ ಗೌಡ್ರೆ ಇನ್ನಾದರೂ ನಾವು ಹೇಳ್ತಾ ಇದ್ದೀವಿ ನಿನಗೆ, ಇನ್ನು ಮುಂದಿನ ದಿನಗಳಲ್ಲಾದರೂ ಕೂಡ ಎಲ್ಲಿ ತಪ್ಪಾಗಿರ್ತದ ಅದನ್ನ ನೀನು ಒಂದು ರಕ್ಷಣಾ ವೇದಿಕೆ ಮುಖಂಡನಾಗಿ ನೀನು ರೀತಿ ನೀತಿ ಏನು ಹೇಳ್ತಿ ಹೇಳು। ಆದರೆ ಒಂದು ಸಮಾಜದ ಅಗ್ರಗಣ್ಯ ನಾಯಕ, ಅವ್ರು ಬರೇ ನಾಯಕರಲ್ಲ, ರಾಷ್ಟ್ರ ಪುರುಷ, ಈಗೋ ಪುರುಷ, ನಮಗೀಗ ಬೆಂಕಿ ಹತ್ತದ ಒಳಗೆ। ಆದಾಗ್ಯೂ ನಿನಗೆ ಎಲ್ಲ ಮರಾಠರು ನಿನಗೆ ಮಾಫ್ ಮಾಡ್ತಾ ಇದೆ। ಇನ್ಮ್ಯಾಗಾದರೂ ಕೂಡ ನೀನು ನಾಯ ಗುಣಗಳನ್ನು ಬಿಟ್ಟು ಒಬ್ಬ ಮಾನವನಾಗಿ ಎಲ್ಲ ಸಮಾಜದ ಬಂಧುಗಳೊಂದಿಗೆ ಏಕತೆಯಿಂದ ನಡೆದುಕೊಂಡು ಹೋಗಬೇಕು ಅಂತ ನಿನ್ನಲ್ಲಿ ಮತ್ತೊಮ್ಮೆ ಈಗ ಮನವಿ ಮಾಡ್ತಾ ಇದೀವಿ। ಇದಕ್ಕೆ ನೀ ಏನಾದರೂ ನನ್ನ ಹೆಸರು ಲಕ್ಷ್ಮಣ್ ಅಪ್ಪಣ್ಣ ಶಿಂದೆ, ನಿವೃತ್ತ ರಾಜ್ಯ ಸರ್ಕಾರಿ ನೌಕರ, ರಾಜ್ಯ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ನಿನ್ನೆ ಇಂಡಿಯಾ ಸಭೆಯಲ್ಲಿ ನಮ್ಮ ಯುಗ ಪುರುಷ, ರಾಷ್ಟ್ರ ಪುರುಷ, ಹಿಂದವಿ ಸ್ವರಾಜ್ಯ ಸಂಸ್ಥಾಪಕರಾದ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಏಕವಚನ ಬಳಸಿ ಅತ್ಯಂತ ಅಪಮಾನಕರ ರೀತಿಯಲ್ಲಿ, ವ್ಯಂಗ್ಯ ರೀತಿಯಲ್ಲಿ ಮಾತನಾಡಿದ್ದಾರೆ। ಇದು ಸಮಸ್ತ ಮರಾಠ ಸಮಾಜ ಹಾಗೂ ಶಿವಪ್ರೇಮಿಗಳು, ಹಿಂದವಿ ಸ್ವರಾಜ್ಯ ಪ್ರೇಮಿಗಳು ಉಗ್ರವಾಗಿ ಖಂಡಿಸುತ್ತೇವೆ। ಅದೇ ರೀತಿ ನಾವು ಮರಾಠಿಗರು ಕರ್ನಾಟಕ ರಾಜ್ಯದಲ್ಲಿ ವಾಸಿಸಿರೋರು ಯಾವತ್ತೂ ಕರ್ನಾಟಕದ ನೆಲ, ಜಲ ಹಾಗೂ ರಕ್ಷಣೆಗಾಗಿ ಹೋರಾಡ್ತಾ ಬಂದಿದ್ದೇವೆ। ಹಾಗೂ ಮಹಾರಾಷ್ಟ್ರ ಏಕೀಕರಣ ಏನದು ಬೆಳಗಾವಿ ಪ್ರಕರಣದ ಅದಕ್ಕೆ ನಾವು ಯಾವತ್ತೂ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿದ್ದೇವೆ। ನಾವು ಏನಿದ್ರೂ ಕರ್ನಾಟಕದ ಹಿತದಲ್ಲಿ ಇದ್ದೇವೆ, ಕರ್ನಾಟಕ ಪರವಾಗಿ ಇದ್ದೇವೆ। ಆದರೆ ನಾರಾಯಣಗೌಡ ನಂತರು ಹಪ್ತಾ ವಸೂಲಿ ಮಾಡುವ ಏಜೆಂಟರು ಇವತ್ತು ಅನೇಕ ಕನ್ನಡ ಪರ ಹೆಸರಿನಲ್ಲಿ ಸಂಘಟನೆಗಳನ್ನು ಕಟ್ಟಿ ಈ ರಾಜ್ಯದಲ್ಲಿ ಸುವ್ಯವಸ್ಥೆ ಹಾಗೂ ಶಾಂತಿ ಕದಡುವ ಒಂದು ವ್ಯವಸ್ಥೆಯಲ್ಲಿ ನಿರಂತರಾಗಿದ್ದಾರೆ। ಅಂಥವರನ್ನು ನಾವು ಉಗ್ರವಾಗಿ ಖಂಡಿಸುತ್ತೇವೆ ಹಾಗೂ ಬರಲಿರೋ ದಿನಗಳಲ್ಲಿ ಅಂಥವರ ವಿರುದ್ಧ उग्र होराट ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಅವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು। और खबरों के लिए देखते रहिए बी न्यूज नेशन।